ITC ಶೇರ್ ಹೋಲ್ಡರ್ಸ್ ತೀರಾ ಕಾತರದಿಂದ ಕಾಯ್ತಾ ಇದ್ದಂತಹ ಒಂದು ವಿಷಯ ITC ಡಿಮರ್ಜರ್ನದ್ದು. ತನ್ನ ಹೋಟೆಲ್ ಬಿಸ್ನೆಸ್ ಅನ್ನ ತನ್ನ ಪ್ರೈಮರಿ ಬಿಸ್ನೆಸ್ ನಿಂದ ಬೇರೆ ಮಾಡಿಬಿಟ್ಟು ಎರಡು ಸಪರೇಟ್ ಎಂಟಿಟಿಗಳನ್ನಾಗಿ ನಾವು ITC ಮತ್ತು ITC ಹೋಟೆಲ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಂತ ITC ಹೇಳಿ ಆಲ್ಮೋಸ್ಟ್ 1 ವರ್ಷ ಕಳೆದಿದೆ. ಈಗ ಜನವರಿ 1ನೇ ತಾರೀಕಿನಿಂದ ಇವು ಎರಡು ಸಪರೇಟ್ ಎಂಟಿಟಿಗಳಾಗಿರ್ತಾವೆ ಅನ್ನೋದನ್ನ ITC ಹೇಳ್ತಿದೆ. ಜನವರಿ 6ಕ್ಕೆ ಈ ಡಿಮಾರ್ಕೇಶನ್ಗೆ ಅಥವಾ ಸಪರೇಷನ್ಗೆ ರೆಕಾರ್ಡ್ ಡೇಟ್ ಅಂತ ಕೂಡ ಅದು ಹೇಳ್ತಾ ಇದೆ. ಜನವರಿ 6ನೇ ತಾರೀಕು ರೆಕಾರ್ಡ್ ಡೇಟ್ ಅಂತ ಹೇಳಿದ್ರೆ ಅದು ಸೋಮವಾರ. ಅಲ್ಲಿಗೆ ಜನವರಿ 3ನೇ ತಾರೀಕಿಗೆ ಅಂದ್ರೆ ಈ ಶುಕ್ರವಾರ ಯಾರ ಬಳಿಯಲ್ಲಿ ITC ಶೇರ್ಗಳು ಇರುತ್ತೋ ಅಥವಾ ಯಾರ ಬಳಿಯಲ್ಲಿ ಡೆಲಿವರಿಯಲ್ಲಿ ತೆಗೆದುಕೊಂಡಿರುವಂತಹ ITC ಸ್ಟಾಕ್ಗಳು ಇರ್ತಾವೋ ದೇ ವಿಲ್ ಬಿ ಎಲಿಜಿಬಲ್ ಶೇರ್ ಹೋಲ್ಡರ್ಸ್ ಆಫ್ ITC ಫಾರ್ ITC ಡಿಮರ್ಜರ್. ಹೀಗೆ ಯಾರು ಜನವರಿ 3ನೇ ತಾರೀಕಿನ ಡೇ ಎಂಡ್ನಲ್ಲಿ ITC ಶೇರ್ಗಳನ್ನು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೊಂದಿರ್ತಾರೋ ಅವರಿಗೆ ಪ್ರತಿ 10 ITC ಸ್ಟಾಕ್ಗೆ ಒಂದು ITC ಹೋಟೆಲ್ಸ್ನ ಸ್ಟಾಕ್ ಸಿಗಲಿದೆ. ಈ ರೀತಿಯ ಡಿಮರ್ಜರ್ ಆದ ಮೇಲೆ ನಿಮ್ಮ ರೀತಿಯ ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್ ಆಲ್ಮೋಸ್ಟ್ 36 ಲಕ್ಷ ಜನ ಶೇರ್ ಹೋಲ್ಡರ್ಸ್ ಇದ್ದಾರಂತೆ ITCಯಲ್ಲಿ. ಇವರ ಬಳಿಯಲ್ಲಿ ITC ಹೋಟೆಲ್ಸ್ನ 60% ಸ್ಟೇಕ್ ಇರಲಿದೆ. ಅಂದರೆ ಶೇರ್ ಹೋಲ್ಡರ್ಸ್, ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್ ಇರ್ಬೋದು, ಇನ್ಸ್ಟಿಟ್ಯೂಷನ್ಗಳು ಇರ್ಬೋದು, ಇವರೆಲ್ಲರೂ ಸೇರಿಕೊಂಡು ಶೇರ್ ಹೋಲ್ಡಿಂಗ್ ಅನ್ನ 60% ಇಡಲಿದ್ದಾರೆ. ಪ್ಯಾರೆಂಟ್ ಕಂಪನಿ ITC 40% ಸ್ಟೇಕ್ ಅನ್ನ ITC ಹೋಟೆಲ್ಸ್ನಲ್ಲಿ ಇಟ್ಟುಕೊಳ್ಳಲಿದೆ. ಸೊ ITC ವಿಲ್ ಕಂಟಿನ್ಯೂ ಟು ಬಿ ದ ಪ್ರಮೋಟರ್ ಆಫ್ ITC ಹೋಟೆಲ್ಸ್. ಆದರೆ ಈ ಮಾಹಿತಿಯನ್ನು ನಾವು ಕೊಡುವಾಗ ಕೇಳಬೇಕಾಗಿರುವಂತಹ ಒಂದು ಪ್ರಶ್ನೆ, ಯಾಕೆ ಈ ರೀತಿಯ ಡಿಮರ್ಜರ್ ಆಗಬೇಕಾಯಿತು? ಈ ಡಿಮರ್ಜರ್ನಿಂದ ನಮಗಾಗಬಹುದಾದಂತಹ ಲಾಭ ಏನು? ವ್ಯಾಲ್ಯೂ ಅನ್ಲಾಕ್ ಆಗುತ್ತೆ, ಆ ಕಾರಣದಿಂದ ಡಿಮರ್ಜರ್ ಮಾಡ್ತಿದ್ದೀವಿ ಅಂತ ಹೇಳುವಂತಹ ಮಾತನ್ನ ITC ಹೇಳ್ತಿದೆ. ಇದೇ ಮಾತನ್ನ ಮಾರ್ಕೆಟ್ನಲ್ಲಿ ಇರುವಂತಹ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಿದ್ದಾರೆ. ITC ಡಿಮರ್ಜರ್ನಿಂದಾಗಿ ವ್ಯಾಲ್ಯೂ ಅನ್ಲಾಕ್ ಬಿಸ್ನೆಸ್ನಲ್ಲಿ ಆಗಬಹುದು ಅಂತ. ವ್ಯಾಲ್ಯೂ ಅನ್ಲಾಕ್ ಅಂತ ಹೇಳಿದ್ರೆ ಏನು? ಬಿಸ್ನೆಸ್ಗೆ ಇದರಿಂದ ಆಗುವಂತಹ ಲಾಭ ಏನು? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಸ್ಕ್ರೀನ್ ಶೇರ್ ಮಾಡ್ತೀನಿ. ನಾವು ಅಲ್ಲಿಂದ ಮತ್ತೆ ಈ ವಿಡಿಯೋವನ್ನ ನೋಡಿಕೊಂಡು ಹೋಗೋಣ. ITCಯ ಬಿಸ್ನೆಸ್ ಏನು ಅನ್ನುವ ಪ್ರಶ್ನೆಯನ್ನ ನಿಮ್ಮ ಹತ್ರ ಕೇಳಿದ್ರೆ ನಿಮ್ಮ ಉತ್ತರ ಏನಿರುತ್ತೆ? ITC ಒಂದು ಸಿಗರೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳಬಹುದು. ತುಂಬಾ ಜನ ಸಿನ್ ಸ್ಟಾಕ್ಸ್ ಅಂತ ಕರೀತಾರೆ. ಅಂದ್ರೆ ಸಿಗರೆಟ್ ಮಾರಾಟ ಮಾಡುವಂತಹದ್ದು, ತಂಬಾಕಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹದ್ದು ಅದು ಒಂದು ರೀತಿಯ ಪಾಪ ಕೃತ್ಯ ಅಂತ ತುಂಬಾ ಜನರ ನಂಬಿಕೆ. ಹೀಗಿದ್ದಾಗ ಒಂದು ಸಿಗರೆಟ್ ಮಾರಾಟ ಮಾಡುವಂತಹ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಹೇಳುವಂತಹ ಮನಸ್ಥಿತಿಯನ್ನು ಹೊಂದಿರುವ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಗಳು ನಮ್ಮ ನಡುವೆ ಇದ್ದಾವೆ. ಈ ಕಾರಣದಿಂದಾಗಿ ITCಯನ್ನ ಅದೊಂದು ಸಿನ್ ಕಂಪನಿ ಅಂತ ಹೇಳಿ ನೀವು ಸುಮ್ಮನಾಗಿ ಬಿಡಬಹುದು. ಬಟ್ ಇನ್ ರಿಯಾಲಿಟಿ ITC ಅಂತ ಹೇಳುವಂತಹ ಕಂಪನಿ ಒಂದು ಸಮುದ್ರ. ಅಲ್ಲಿ ಇಲ್ಲದೆ ಇರುವಂತಹ ಮೀನುಗಳೇ ಇಲ್ಲ. ನಿಮಗೆ ಇವರ ಆನ್ಯುವಲ್ ರಿಪೋರ್ಟ್ ಆಫ್ 2024 ಅನ್ನು ತೋರಿಸ್ತಾ ಇದ್ದೀನಿ ನಾನು. ITC ಏನೆಲ್ಲ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ಇವರಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ITCಯ ಬಳಿಯಲ್ಲಿ ಇರುವಂತಹ ಯಾವ ಬೇರೆ ಬೇರೆ ಬಿಸ್ನೆಸ್ಗಳು ಇದ್ದಾವೆ ಅನ್ನೋದನ್ನ ನೀವು ನೋಡಿದ್ರೆ ITC ಬಳಿಯಲ್ಲಿ ITC FMCG ಅಂತ ಹೇಳುವಂತಹ ಒಂದು ಬಿಸ್ನೆಸ್ ಇದೆ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ನಾವು ಕರಿತೀವಿ ಅಥವಾ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೀವಿ. ಆಶೀರ್ವಾದ ಆಟ ನಂಬರ್ 1 ಬ್ರಾಂಡೆಡ್ ಆಟ ಇನ್ ಇಂಡಿಯಾ ಅಂತ ಹೇಳುವಂತಹ ಹಿರಿಮೆಯನ್ನು ಹೊಂದಿರುವಂತಹ ಬಿಸ್ನೆಸ್. ಸನ್ಫೀಸ್ಟ್ ನಂಬರ್ 1 ಕ್ರೀಮ್ ಬಿಸ್ಕೆಟ್ಸ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಬಿಂಗೋ ನಂಬರ್ 1 ಇನ್ ಬ್ರಿಡ್ಜಸ್ ಸೆಗ್ಮೆಂಟ್ ಆಫ್ ಸ್ನ್ಯಾಕ್ ಫುಡ್ಸ್ ಅಂತ ಹೇಳ್ತಿದ್ದಾರೆ. ಕ್ಲಾಸ್ಮೇಟ್ ಅಂತ ಹೇಳುವಂತಹ ನೋಟ್ಬುಕ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಇವರು ಮಾಡ್ತಾರೆ. ಇವರು ನಂಬರ್ 1 ಇನ್ ನೋಟ್ಬುಕ್ಸ್ ಇನ್ ಇಂಡಿಯಾ ಅಂತಂದ್ರೆ ಹೈಯೆಸ್ಟ್ ವಾಲ್ಯೂಮ್ ಆಫ್ ನೋಟ್ಬುಕ್ಸ್ ಸೆಲ್ ಆಗುವಂತಹದ್ದು ಇವರ ಬ್ರ್ಯಾಂಡ್ನದ್ದು. ಇದೇ ರೀತಿಯಲ್ಲಿ ಮಂಗಲ್ ದೀಪ್ ಅಂತ ಹೇಳುವಂತಹ ಅಗರಬತ್ತಿಯ ಬ್ರ್ಯಾಂಡ್ ಇದೆ, ಇದು ಇವರದು ನಂಬರ್ 2 ಇನ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ವಾಲ್ಯೂಮ್. ಫಿಯಾಮಾ ಡಿವಿಲ್ಸ್ ಅಂತ ಹೇಳುವಂತಹ ಸೋಪ್ ಅನ್ನ ನೀವು ಬಳಕೆ ಮಾಡಿರಬಹುದು. ಫಿಯಾಮಾ ಅಂತ ಹೇಳುವಂತಹ ಬ್ರ್ಯಾಂಡ್ ನ ಬಾಡಿ ವಾಶ್ಗಳು ಬರ್ತವೆ. ಇವರು ನಂಬರ್ 2 ಇನ್ ಬಾಡಿ ವಾಶ್ ಸೆಗ್ಮೆಂಟ್ಸ್. ಇಪ್ಪಿ ನೂಡಲ್ಸ್ ಸನ್ಫೀಸ್ಟ್ ನದ್ದು ಇದು ನಂಬರ್ 2 ಇನ್ ನೂಡಲ್ಸ್ ಸೆಗ್ಮೆಂಟ್. ಇದು ಇವರ ಓವರ್ ಆಲ್ FMCG ಬಿಸ್ನೆಸ್. FMCG ಆದಮೇಲೆ ಏನಿದೆ, ಆಶೀರ್ವಾದ ಆಟ, ಇದೆಲ್ಲವೂ ಕೂಡ ಇವರ ಆಗ್ರಿ ಬಿಸ್ನೆಸ್ನಲ್ಲಿ ಬರುತ್ತೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಸ್ಪೈಸಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡುವಂತಹ ಬಿಸ್ನೆಸ್ಸಲ್ಲೂ ಕೂಡ ಇವರು ಇದ್ದಾರೆ. ಅದು ಕೂಡ ಇವರ ಬಿಸ್ನೆಸ್ನ ಇನ್ನೊಂದು ಪಾರ್ಟ್ ಆಗಿದೆ. ಇದರ ಜೊತೆಗೆ ನೀವು ಹೀಗೆ ನೋಡಿಕೊಂಡು ಕೆಳಗೆ ಬಂದರೆ ಚಾಕ್ಲೇಟ್ಗಳು ಇದ್ದಾವೆ. ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಪೋರ್ಟ್ಫೋಲಿಯೋ ಇವರ ಬಳಿಯಲ್ಲಿದೆ. ಮಿಲ್ಲೆಟ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾರಾಟವನ್ನು ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾರಾಟವನ್ನು ಇವರು ಮಾಡ್ತಾರೆ.
ಇದರ ಜೊತೆಯಲ್ಲಿ ಆಶೀರ್ವಾದ್ ಸೌಲ್ ಕ್ರಿಯೇಷನ್ಸ್ ಅಂತ ಹೇಳುವಂತಹ ಒಂದು ಬ್ರ್ಯಾಂಡ್ ಅನ್ನ ನೀವು ನೋಡಿರಬಹುದು. ಇದು ರೆಡಿ ಟು ಈಟ್ ಫುಡ್ ಅನ್ನ ಅಥವಾ ಒಂದಿಷ್ಟು ಬೇಕ್ಡ್ ಐಟಮ್ಗಳನ್ನು ನಿಮಗೆ ಹೋಟೆಲ್ ರೀತಿಯಲ್ಲಿ ಝೊಮ್ಯಾಟೋದ ಕ್ಲೌಡ್ ಕಿಚನ್ನ ರೀತಿಯಲ್ಲಿ ಕೊಡೋದನ್ನು ಶುರು ಮಾಡಿದೆ. ಈ ಬಿಸ್ನೆಸ್ ಅನ್ನು ಕೂಡ ITC ಮಾಡುತ್ತೆ. ಇದರ ಜೊತೆಗೆ ಇದೆಲ್ಲ ಆದಮೇಲೆ ITCಯದ್ದು ಹೋಟೆಲ್ ಬಿಸ್ನೆಸ್ ಕೂಡ ಇದೆ. ಇದೇ ಹೋಟೆಲ್ ಬಿಸ್ನೆಸ್ ಅನ್ನ ಈಗ ಅವರು ಡಿಮರ್ಜರ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರುವಂತಹದ್ದು. ನೀವಿಲ್ಲಿ ಹೋಗಿ ನೋಡಿದ್ರೆ ಇವರ ಬಳಿಯಲ್ಲಿ ತುಂಬಾ ಪ್ರಾಪರ್ಟಿಗಳು ಇದ್ದಾವೆ. ಆ ಪ್ರಾಪರ್ಟಿಗಳ ಒಂದು ಲಿಸ್ಟ್ ನಮ್ಮ ಹತ್ರ ಇಲ್ಲಿ ಇದೆ. ಅವರ ಹತ್ರ ಈಗ ಇರುವಂತಹ ಹೋಟೆಲ್ಗಳು 140 ಹೋಟೆಲ್ಗಳು ಆ್ಯಂಡ್ 12,965 ಕೀಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. 12,965 ಕೀಸ್ ಅಂತ ಹೇಳಿದ್ರೆ 12,965 ಬೇರೆ ಬೇರೆ ರೂಮ್ಗಳನ್ನ ಇವರು ತಮ್ಮ ಈ 140 ಹೋಟೆಲ್ಗಳ ಮೂಲಕ ಹೊಂದಿದ್ದಾರೆ, ವಿಚ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಬಿಗ್ ನಂಬರ್. ದಿನಕ್ಕೆ 12,965 ರೂಮ್ಗಳನ್ನ ಮಾರಾಟ ಮಾಡುವಂತಹ ಕೆಪಾಸಿಟಿಯನ್ನ ಇವರು ಹೊಂದಿದ್ದಾರೆ. ಇದೇ ರೀತಿಯಲ್ಲಿ ಇವರು ಇನ್ನೂ ಒಂದು 46 ಹೋಟೆಲ್ಗಳನ್ನ ಮುಂದಿನ 6 ವರ್ಷದಲ್ಲಿ ಅಥವಾ ಮುಂದಿನ 5 ವರ್ಷದಲ್ಲಿ 2030 ಒಳಗೆ ಆಡ್ ಮಾಡುವಂತಹ ಆಲೋಚನೆಯನ್ನ ಹೊಂದಿದ್ದಾರೆ. ಇದು ಮತ್ತೆ 4,300 ಹೊಸ ರೂಮ್ಗಳನ್ನ ಇವರಿಗೆ ಆಡ್ ಮಾಡುತ್ತೆ. ಹೀಗೆ ಆಡ್ ಮಾಡುವಂತಹ ಇಷ್ಟು ರೂಮ್ಗಳು ಮತ್ತು ಹೋಟೆಲ್ ಬಿಸ್ನೆಸ್ ಅನ್ನ ಇವರೀಗ ಡಿಮರ್ಜರ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದನ್ನೊಂದು ಸಪರೇಟ್ ಎಂಟಿಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಇದನ್ನು ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆ ನಿಮ್ಮ ತಲೆಗೆ ಹೋಗಿದ್ರೆ ಅದಕ್ಕೆ ಉತ್ತರವನ್ನ ಇಲ್ಲಿ ನಾನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದು ಈಗ ITC ಕಂಪನಿಯ ಒಂದಿಷ್ಟು ಫಂಡಮೆಂಟಲ್ಸ್ ಇರುವಂತಹ ಒಂದು ಫ್ಯಾಕ್ಟ್ ಶೀಟ್. ತಿಜೋರಿ ಫೈನಾನ್ಸ್ನಲ್ಲಿ ನಿಮ್ಗೆ ಇಂತಹದ್ದು ಸಿಗುತ್ತೆ. ಈಗ ಇವರ ರೆವೆನ್ಯೂ ಮಿಕ್ಸ್ ಹೇಗಿದೆ ಅನ್ನೋದನ್ನು ನೋಡೋಣ. ರೆವೆನ್ಯೂ ಮಿಕ್ಸ್ ಅಂತ ಹೇಳಿದ್ರೆ ಇವರು ಎಲ್ಲೆಲ್ಲಿಂದ ಎಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದನ್ನು. FMCG ಬಿಸ್ನೆಸ್ ಅನ್ನು ನಾವೀಗ ನೋಡಿದ್ವಿ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಬಿಸ್ನೆಸ್ ನಲ್ಲಿ ಏನಿತ್ತು, ಅವರ ಬೇರೆ ಬೇರೆ ಐಟಮ್ಗಳು ಇದ್ವು. ಬಿಂಗೋ ಮ್ಯಾಡ್ ಆಂಗಲ್ಸ್ ಇರಬಹುದು, ಬಿಂಗೋದ ಬೇರೆ ಒಂದಿಷ್ಟು ಐಟಮ್ಗಳು ಇರಬಹುದು. ಅದರ ಜೊತೆಯಲ್ಲಿ ನಾವು ನೋಡಿದಂತಹ ಮಂಗಲ್ ದೀಪ್ ಇರಬಹುದು ಅಥವಾ ಬೇರೆ ಒಂದಿಷ್ಟು ಐಟಮ್ಗಳನ್ನು ನಾವು ನೋಡಿದ್ವಿ. ಈ FMCG ಅಂತ ಹೇಳುವಂತಹ ಬಿಸ್ನೆಸ್ನಿಂದ ಇವರು 61.5% ರೆವೆನ್ಯೂವನ್ನು ಜನರೇಟ್ ಮಾಡ್ತಿದ್ದಾರೆ. ಅಗ್ರಿಕಲ್ಚರ್ ಬಿಸ್ನೆಸ್ನಿಂದ ಎಷ್ಟು ಮಾಡ್ತಿದ್ದಾರೆ? 25.8%. ಆಶೀರ್ವಾದ್ ಆಟ ಇರಬಹುದು, ಬೇರೆ ಒಂದಿಷ್ಟು ಗ್ರೈನ್ಗಳನ್ನು ಮಿಲ್ಲೆಟ್ಸ್ ಅನ್ನ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ಲ, ಆ ಬಿಸ್ನೆಸ್ ಅನ್ನ ಮತ್ತು ಫಾರ್ಮ್ ಬಿಸ್ನೆಸ್ ಅನ್ನ ಇವರು ಬಳಕೆ ಮಾಡಿಕೊಂಡು 25.8% ತಮ್ಮ ರೆವೆನ್ಯೂವನ್ನು ಸಂಪಾದನೆ ಮಾಡ್ತಾರೆ. ಇದಾದ್ಮೇಲೆ ಪೇಪರ್ ಬೋರ್ಡ್ಸು, ಪೇಪರ್ ಪ್ಯಾಕೇಜಿಂಗ್ ಅಂತ ಹೇಳ್ಕೊಂಡು ಕ್ಲಾಸ್ಮೇಟ್ ನೋಟ್ಬುಕ್ಗಳಿಂದ ಹಿಡಿದು ಬೇರೆ ಒಂದಿಷ್ಟು ಪ್ಯಾಕೇಜಿಂಗ್ ಮೆಟೀರಿಯಲ್ಗಳ ಮ್ಯಾನುಫ್ಯಾಕ್ಚರಿಂಗ್ನವರೆಗೆ ಇವರು ಅದೆಲ್ಲವನ್ನ ಮಾಡಿ 9.45% ನಷ್ಟು ರೆವೆನ್ಯೂವನ್ನು ಜನರೇಟ್ ಮಾಡ್ತಾರೆ. ಅಂದ್ರೆ 100 ಕೋಟಿ ರೆವೆನ್ಯೂ ITCಗೆ ಬರ್ತಿದೆ ಅಂದ್ರೆ ಅದರಲ್ಲಿ 9.65 ಕೋಟಿ ರೆವೆನ್ಯೂ ಬರ್ತಾ ಇರುವಂತಹದ್ದು ಇವರ ಪೇಪರ್ ಬಿಸ್ನೆಸ್ ನಿಂದ. 100 ರೂಪಾಯಿಯಲ್ಲಿ 61 ರೂಪಾಯಿ ಬರ್ತಾ ಇರುವಂತಹದ್ದು ಇವರ FMCG ಬಿಸ್ನೆಸ್ ನಿಂದ, 25 ರೂಪಾಯಿ ಬರ್ತಾ ಇರುವಂತಹದ್ದು ಅಗ್ರಿಕಲ್ಚರ್ ಬಿಸ್ನೆಸ್ ನಿಂದ. ಆದ್ರೆ ಹೋಟೆಲ್ ಬಿಸ್ನೆಸ್ ನಿಂದ ಬರ್ತಿರುವಂತಹದ್ದು ಬರೀ 3.25% ರೆವೆನ್ಯೂ. 100 ರೂಪಾಯಿ ರೆವೆನ್ಯೂವನ್ನ ITC ಅಂತ ಹೇಳುವಂತಹ ಕಂಪನಿ ತೋರಿಸ್ತಾ ಇದೆ ಅಥವಾ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಥವಾ 100 ರೂಪಾಯಿಯ ಸೇಲ್ ಮಾಡ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ಬರೀ 3.25 ರೂಪಾಯಿ ITC ಹೋಟೆಲ್ ಬಿಸ್ನೆಸ್ನಿಂದ ಬರ್ತಾ ಇರುವಂತಹದ್ದು. ಆದರೆ ಸಮಸ್ಯೆ ಇರುವಂತಹದ್ದು ಎಲ್ಲಿ ಅನ್ನೋದನ್ನ ನೀವು ಕೆಳಗೆ ಬಂದು ನೋಡಿದರೆ, when you come down here you will come to see ಕೇಪೆಕ್ಸ್ ಅಂತ ಹೇಳುವಂತಹದ್ದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೀವಿ. ಎಲ್ಲಿ ಹೆಚ್ಚಿನ ದುಡ್ಡನ್ನು ಇವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ಈ ಕೇಪೆಕ್ಸ್ ಅಂತ ಹೇಳುವಂತಹದ್ದನ್ನು ನಾವು ಬಳಕೆ ಮಾಡ್ತೀವಿ. ಇವರು ಅಗ್ರಿಕಲ್ಚರ್ ಬಿಸ್ನೆಸ್ಗೆ ಎಷ್ಟು ದುಡ್ಡನ್ನು ಹಾಕ್ತಿದ್ದಾರೆ ಅನ್ನೋದನ್ನ ನೋಡಿದ್ರೆ ಅದರ್ಸ್ಗೆ 1.33% ಇದೆ, ಅಗ್ರಿಕಲ್ಚರಲ್ ಬಿಸ್ನೆಸ್ಗೆ 4.54% ದುಡ್ಡನ್ನು ಹಾಕ್ತಿದ್ದಾರೆ. ಅಂದ್ರೆ 100 ರೂಪಾಯಿಯನ್ನ ಇವರು ಕೇಪೆಕ್ಸ್ ಅಂತ ಹೇಳಿ ಖರ್ಚು ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಅದರಲ್ಲಿ ಬರೀ 4.5% ಇವರ ಅಗ್ರಿಕಲ್ಚರ್ ಬಿಸ್ನೆಸ್ಗೆ ಹೋಗ್ತಿದೆ, FMCGಗೆ 38% ಹೋಗ್ತಿದೆ. ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್. 61% ರೆವೆನ್ಯೂ ಅಲ್ಲಿಂದೇ ಬರ್ತಿದೆ, ಅದಕ್ಕೆ 38.6% ಕೇಪೆಕ್ಸ್ ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ದಟ್ ಮೇಕ್ಸ್ ಸೆನ್ಸ್. ಬಟ್ ದ ಪ್ರಾಬ್ಲಮ್ ಕಮ್ಸ್ ಡೌನ್ ಹಿಯರ್. ಹೋಟೆಲ್ ಬಿಸ್ನೆಸ್ ನಲ್ಲಿ ಬರೀ 3.25% ನಷ್ಟು ರೆವೆನ್ಯೂ ಬರ್ತಿತ್ತು. ಬಟ್ ಈ ಹೋಟೆಲ್ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಇವರು 100 ರೂಪಾಯಿಯನ್ನ ಕೇಪೆಕ್ಸ್ ಮಾಡೋದಕ್ಕೆ ಹೋದಲ್ಲಿ 28 ರೂಪಾಯಿ ಕೇಪೆಕ್ಸ್ ಹೋಗ್ತಾ ಇರುವಂತಹದ್ದು ಈ ಹೋಟೆಲ್ ಬಿಸ್ನೆಸ್ಗೆ. ವಿಚ್ ಮೀನ್ಸ್ ITC ಅಂತ ಹೇಳುವಂತಹ ಒಂದು ಕಂಪನಿ ITC ಹೋಟೆಲ್ಸ್ ಅನ್ನು ತನ್ನ ಒಳಗೆ ಇಟ್ಟುಕೊಂಡಿರುವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಇವರ ಓವರ್ ಆಲ್ ಎಕ್ಸ್ಪೆನ್ಸಸ್
ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳುವುದನ್ನ ನೀವು ನೋಡೋದಕ್ಕೆ ಹೋದ್ರೆ, ಅಥವಾ ಕೇಪೆಕ್ಸ್ ಎಷ್ಟು ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಹೋದ್ರೆ, ಆ ಕೇಪೆಕ್ಸ್ ಹಾಕಿರುವಂತಹ ದುಡ್ಡಿಗೆ ಲಾಭ ಕಮ್ಮಿ ಬರ್ತಿದೆ ಅಂತ ಹೇಳುವಂತಹ ನಿಮಗೆ ಕಾಣುತ್ತೆ. ಆದ್ರೆ ಹೀಗೆ ಲಾಭ ಕಮ್ಮಿ ಬರ್ತಿದೆ ಅಂತ ಹೇಳುವಂತಹದ್ದು ಸಮಸ್ಯೆಯ ಅನ್ನೋದನ್ನ ನಾವು ನೋಡೋದಕ್ಕೆ ಹೋದ್ರೆ, ಹೋಟೆಲ್ ಬಿಸ್ನೆಸ್ ಬೇರೆಯವರಿಗಿಂತ ಇನ್ಎಫಿಷಿಯಂಟ್ ಆಗಿ ಏನಾದ್ರು ಇವರು ಮಾಡ್ತಿದ್ದಾರಾ ಅನ್ನೋದನ್ನ ನೋಡೋದಕ್ಕೆ ಹೋದ್ರೆ ಖಂಡಿತ ಅದು ನಿಜ ಅಲ್ಲ. ಬಿಕಾಸ್ ITC ಹೋಟೆಲ್ಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಹೋಟೆಲ್ ಚೈನ್ ಇನ್ ಇಂಡಿಯಾ. ಇವರು ತಮ್ಮ ಹೋಟೆಲ್ಗಳನ್ನ ಮಾತ್ರ ಮ್ಯಾನೇಜ್ ಮಾಡ್ತಾ ಇಲ್ಲ, ತಮ್ಮ ಹೋಟೆಲ್ಗಳನ್ನ ಅಂತ ಹೇಳಿದ್ರೆ ತಾವೇ ಖರ್ಚು ಮಾಡಿ ಸೆಟಪ್ ಮಾಡಿದಂತಹ ಹೋಟೆಲ್ಗಳನ್ನ ಮಾತ್ರ ಮ್ಯಾನೇಜ್ ಮಾಡ್ತಾ ಇರುವಂತಹದ್ದಲ್ಲ. ನಾನೇ ಒಂದು 2-3 ITC ಪ್ರಾಪರ್ಟಿಗಳಲ್ಲಿ ಸ್ಟೇ ಮಾಡಿದ್ದೀನಿ. ನೈನಿತಾಲ್ನಲ್ಲೊಂದು, ಮತ್ತೊಂದು 2 ಬೇರೆ ಬೇರೆ ಜಾಗಗಳಲ್ಲಿ ಸ್ಟೇ ಮಾಡಿದ್ದೀನಿ. ಇಲ್ಲಿ ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಹೆರಿಟೇಜ್ ಪ್ರಾಪರ್ಟಿಗಳು ಅಂತ ಹೇಳಿ ಒಂದಿಷ್ಟು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಹೋಟೆಲ್ಗಳು, ಹೆರಿಟೇಜ್ ಬಿಲ್ಡಿಂಗ್ಗಳನ್ನ ಇವರು ತಮ್ಮ ಬ್ರ್ಯಾಂಡ್ ನೇಮ್ ಆಡ್ ಮಾಡಿ, ಆ ಹೋಟೆಲ್ಗೆ ಏನೋ ಒಂದು ಹೆಸರಿದೆ, ಇವರ ಬ್ರ್ಯಾಂಡ್ ನೇಮ್ ಅನ್ನ ಅದಕ್ಕೆ ಆಡ್ ಮಾಡಿ ITC ಗ್ರೂಪ್ ಆಫ್ ಹೋಟೆಲ್ಸ್ ನ ಬ್ರ್ಯಾಂಡ್ ನೇಮ್ ಅನ್ನ ಅದಕ್ಕೆ ಕೊಟ್ಟು ಆ ಹೋಟೆಲ್ಗಳನ್ನ ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಎಂಪ್ಲಾಯಿಗಳು ಇವರ ಎಂಪ್ಲಾಯೀಸ್ ಅಲ್ಲ, ಅಲ್ಲಿ ನಡೀತಾ ಇರುವಂತಹ ಬಿಸ್ನೆಸ್ ಇವರ ಬಿಸ್ನೆಸ್ ಅಲ್ಲ, ಅಲ್ಲಿರುವಂತಹ ಹೋಟೆಲ್ಗಳ ಮ್ಯಾನೇಜ್ಮೆಂಟ್ ಅನ್ನ ಇವರು ಮಾಡ್ತಾ ಇಲ್ಲ. ಜಸ್ಟ್ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ಬ್ರ್ಯಾಂಡ್ ನೇಮ್ ಅನ್ನ ಆ ಹೋಟೆಲ್ನ ಜೊತೆಯಲ್ಲಿ ಅಸೋಸಿಯೇಟ್ ಮಾಡ್ತಿದ್ದಾರೆ. ಅವರು ಈ ಹೋಟೆಲ್ನಲ್ಲಿ ಮಾಡ್ತಾ ಇರುವಂತಹ ಬುಕ್ಕಿಂಗ್ಗಳಲ್ಲಿ ಇವರೊಂದು ಕಮಿಷನ್ ಅನ್ನ ಅಥವಾ ಮ್ಯಾನೇಜ್ಮೆಂಟ್ ಫೀಸ್ ಅನ್ನ ಚಾರ್ಜ್ ಮಾಡಿಬಿಟ್ಟು ತಮ್ಮ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದಾರೆ. ಸೊ ದಿಸ್ ಈಸ್ ಇನ್ ಅ ವೇ ಅನ್ ಎಫಿಷಿಯಂಟ್ ಮಾಡೆಲ್ ಆಫ್ ಡೂಯಿಂಗ್ ಹೋಟೆಲ್ ಬಿಸ್ನೆಸ್. ಬಟ್ ಹೋಟೆಲ್ ಬಿಸ್ನೆಸ್ ಅನ್ನ ನೀವು ಇನ್ನೊಂದು ಹೋಟೆಲ್ ಬಿಸ್ನೆಸ್ ನ ಜೊತೆಯಲ್ಲಿ ಕಂಪೇರ್ ಮಾಡಿದಾಗ ಆ ಬಿಸ್ನೆಸ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ಡೂ ಅನ್ ಆಪಲ್ ಟು ಆಪಲ್ ಕಂಪ್ಯಾರಿಸನ್. ಬಟ್ ಈಗ ಆಗ್ತಿರುವಂತಹ ಸಮಸ್ಯೆ ಏನು, ಹೋಟೆಲ್ ಬಿಸ್ನೆಸ್ ಕೂಡ ಇದೆ, ಸಿಗರೆಟ್ ಬಿಸ್ನೆಸ್ ಇದೆ, FMCG ಬಿಸ್ನೆಸ್ ಇದೆ, ಅಗ್ರಿಕಲ್ಚರಲ್ ಬಿಸ್ನೆಸ್ ಇದೆ, ಪೇಪರ್ ಬಿಸ್ನೆಸ್ ಇದೆ. ಎಲ್ಲಾ ಬಿಸ್ನೆಸ್ ಅನ್ನು ಒಟ್ಟಿಗೆ ಇಟ್ಟುಕೊಂಡಿರುವಂತಹ ಒಂದು ಕಂಪನಿಯನ್ನ ಒಂದು ಹೋಟೆಲ್ ಕಂಪನಿಯ ಜೊತೆಯಲ್ಲಿ ಕಂಪೇರ್ ಮಾಡುವುದು, ಅಥವಾ ಇಷ್ಟೆಲ್ಲ ಬಿಸ್ನೆಸ್ ಇರುವಂತಹ ಒಂದು ಕಂಪನಿಯನ್ನ ಒಂದು FMCG ಕಂಪನಿಯ ಜೊತೆಯಲ್ಲಿ ಕಂಪೇರ್ ಮಾಡುವುದು ಸರಿ ಆಗ್ತಾ ಇಲ್ಲ. ಈ ಕಾರಣದಿಂದಲೇ ITC ಯಲ್ಲೂ ಒಂದು ವ್ಯಾಲ್ಯೂ ಅನ್ಲಾಕ್ ಆಗ್ತಿಲ್ಲ, ITC ಹೋಟೆಲ್ಸ್ ನಲ್ಲೂ ಒಂದು ವ್ಯಾಲ್ಯೂ ಅನ್ಲಾಕ್ ಆಗ್ತಿಲ್ಲ ಅಂತ ಹೇಳುವಂತಹ ಬೇಜಾರು ಇನ್ವೆಸ್ಟರ್ಗಳ ಬಳಿಯಲ್ಲಿತ್ತು. ಈಗೇನಾಗುತ್ತೆ, ITC ಹೋಟೆಲ್ಸ್ ಸಪರೇಟ್ ಎಂಟಿಟಿ. ಇಟ್ ವಿಲ್ ಬಿ ಜಡ್ಜ್ಡ್ ಬೈ ಕಂಪೇರಿಂಗ್ ವಿತ್ ಅನದರ್ ಹೋಟೆಲ್ ಕಂಪನಿ. ITC ಅಂತ ಹೇಳುವಂತಹ ಕಂಪನಿ ಒಂದು FMCG ಕಂಪನಿಯಾಗಿ ಮುಂದುವರೆದಿದೆ. ಅದನ್ನ ನೀವು ಇನ್ನೊಂದು FMCG ಕಂಪನಿಯ ಜೊತೆಯಲ್ಲಿ ಕಂಪೇರ್ ಮಾಡಿದಾಗ ಯು ವಿಲ್ ನೋ ಹೌ ಎಫಿಷಿಯಂಟ್ ITC ಈಸ್. ಇನ್ ಫ್ಯೂಚರ್ ಇದೇ ರೀತಿಯ ಟ್ರೆಂಡ್ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಮೀ ದೇ ವಿಲ್ ಆಲ್ಸೋ ಹ್ಯಾವ್ ಟು ಡಿಮರ್ಜ್ ದೇಯರ್ ಪೇಪರ್ ಅಂಡ್ ಪ್ಯಾಕೇಜಿಂಗ್ ಬಿಸ್ನೆಸ್. ಯಾಕೆ ಪೇಪರ್ ಕ್ಲಾಸ್ಮೇಟ್ ನೋಟ್ಬುಕ್ಸ್ ನಂಬರ್ 1 ಸೆಲ್ಲಿಂಗ್ ನೋಟ್ಬುಕ್ಸ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಬಟ್ ಅವರಿಂದ ಬರ್ತಾ ಇರುವಂತಹ ರೆವೆನ್ಯೂ ಅನ್ನ ನೀವು ಇನ್ನೊಂದು ಅದೇ ರೀತಿಯ ಕಂಪನಿಯ ಜೊತೆಯಲ್ಲಿ, ಡಾಮ್ಸ್ ಅಂತ ಹೇಳುವಂತಹ ಕಂಪನಿ ಇದೆ, ಆ ಕಂಪನಿಯ ಜೊತೆಯಲ್ಲಿ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್ ಬಿಕಾಸ್ ಇಟ್ ಈಸ್ ಇನ್ಸೈಡ್ ಅನ್ ಅಂಬ್ರೆಲ್ಲಾ ಆಫ್ ITC. ಇದೇ ರೀತಿಯ ಡಿಮರ್ಜರ್ ಅಲ್ಲಿಯೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಹೀಗೊಂದು ಡಿಮರ್ಜರ್ ಆಯಿತು ಅಂದ್ರೆ ವಿ ವಿಲ್ ಸಿ ಅ ವ್ಯಾಲ್ಯೂ ಅನ್ಲಾಕ್. ಅದೆಲ್ಲ ಇರಲಿ, ನಾನು ನಿಮಗೆ ಈಗ ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದು ವಾಟ್ ವಾಸ್ ದ ನೆಸೆಸಿಟಿ ಅಂಡ್ ಈಸ್ ಇಟ್ ಗುಡ್ ಅಂತ ಹೇಳುವಂತಹದ್ದು. ನನ್ನ ಪ್ರಕಾರ ಈ ಡಿಮರ್ಜರ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಥಿಂಗ್ ಫಾರ್ ITC ಅಂಡ್ ITC ಶೇರ್ ಹೋಲ್ಡರ್ಸ್. ಈಗ ಇಲ್ಲಿರುವಂತಹ ಇನ್ನೊಂದು ವಿಷಯ, ನಿಮಗೀಗ 10 ಸ್ಟಾಕ್ ITC ಇರ್ತಿದ್ರೆ ಒಂದು ಸ್ಟಾಕ್ ITC ಹೋಟೆಲ್ಸ್ ನದ್ದು ಸಿಗುತ್ತೆ ಅಂತ ಹೇಳಿದೆ. ಇದರ ಪ್ರೈಸ್ ಎಷ್ಟಿರುತ್ತೆ? ಇದರ ಪ್ರೈಸ್ ಅನ್ನ 6ನೇ ತಾರೀಕಿಗೆ ಅಥವಾ 6ನೇ ತಾರೀಕಿಗೆ ಅಂತ ಅನ್ಕೊಂಡಿದ್ದೀನಿ ನಡೆಯುವಂತಹ ಒಂದು ಸ್ಪೆಷಲ್ ಟ್ರೇಡಿಂಗ್ ಡೇ ನಲ್ಲಿ ಬೇಸ್ಡ್ ಆನ್ ದ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಪ್ಯಾಟರ್ನ್ ಎಷ್ಟು ವ್ಯಾಲ್ಯೂವನ್ನು ಕೊಡೋದಕ್ಕೆ ಇನ್ವೆಸ್ಟರ್ಸ್ ರೆಡಿ ಇದ್ದಾರೆ ಅನ್ನೋದನ್ನ ನೋಡಿಕೊಂಡು ಡಿಸೈಡ್ ಮಾಡಲಾಗುತ್ತೆ. ಬಟ್ ಅಕಾರ್ಡಿಂಗ್ ಟು ಸಮ್ ಎಸ್ಟಿಮೇಟ್ಸ್ ಅಂಡ್ ಆಲ್ಸೋ ಬೇಸ್ಡ್ ಆನ್ ಸಮ್ ಕ್ಯಾಲ್ಕ್ಯುಲೇಷನ್ಸ್ ITC ಹೋಟೆಲ್ಸ್ ನ ಸ್ಟಾಕ್ ಪ್ರೈಸ್ 117ರಿಂದ 130ರ ಆಸುಪಾಸಿನಲ್ಲಿ ಇರುವ ಸಾಧ್ಯತೆ ಇರುತ್ತೆ. ಲಿಸ್ಟ್ ಆದ್ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಅನ್ನ ಈ ITC ಹೋಟೆಲ್ಸ್ ಬಿಸ್ನೆಸ್ ನೋಡುತ್ತೆ. ಯಾಕಂದ್ರೆ ಕೆಲವೊಂದಿಷ್ಟು ETFಗಳು ITC ಸ್ಟಾಕ್ ಅನ್ನು ಹೊಂದಿದ್ದಾವೆ, ಅವು ITC ಹೋಟೆಲ್ಸ್ ನ ಸ್ಟಾಕ್ ಅನ್ನ ಮಾರಾಟ ಮಾಡಬೇಕಾಗುತ್ತೆ. ಬಿಕಾಸ್ ಸಮ್ ETFs which follow a specific index have ITC as a part of it. ಆದರೆ ITC ಹೋಟೆಲ್ಸ್ ಆ ಇಂಡೆಕ್ಸ್ ನ ಭಾಗವಾಗಿರದೇ ಇದ್ದಾಗ ಆ ETF ಅಥವಾ ಆ ಮ್ಯೂಚುವಲ್ ಫಂಡ್ಗಳು ITC ಹೋಟೆಲ್ಸ್ ಅನ್ನ ಮಾರಾಟ ಮಾಡಬೇಕಾಗುತ್ತೆ. ಈ ಸೆಲ್ಲಿಂಗ್ ನ ಕಾರಣದಿಂದಾಗಿ ITC ಹೋಟೆಲ್ಸ್ ನ ಶೇರ್ ಪ್ರೈಸ್ ನಲ್ಲಿ ಒಂದು ಸ್ವಲ್ಪ ಡಿಪ್ ಅನ್ನ ಅಥವಾ ಪ್ರೆಷರ್ ಅನ್ನ ನಾವು ಶಾರ್ಟ್ ಟರ್ಮ್ ನಲ್ಲಿ ನೋಡಬಹುದು. ಬಟ್ ಇನ್ ದ ಲಾಂಗ್ ರನ್, ಇನ್ ದ ಲಾಂಗ್ ಟರ್ಮ್ ITC ಹೋಟೆಲ್ಸ್ಗೂ ಕೂಡ ಇದು ಒಳ್ಳೆಯದು. ಬಿಕಾಸ್ ದೇ ಆರ್ ಏಬಲ್ ಟು ಡೂ ಗುಡ್ ಬಿಸ್ನೆಸ್. 117-130 ಕೋಟಿ ರೂಪಾಯಿಯ ಲಾಭವನ್ನ ಇವರು ವರ್ಷ ಮಾಡ್ತಿದ್ದಾರೆ. ಇಟ್ ಈಸ್ ಅ ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ವಿಚ್ ಇಸ್ ರಿಯಲಿ ಗುಡ್. ದೇರ್ ರೆವೆನ್ಯೂಸ್ ಆರ್ ಇನ್ಕ್ರೀಸಿಂಗ್ ವಿಚ್ ಇಸ್ ಆಲ್ಸೋ ಗುಡ್. ನಾವು ಆಗ ನೋಡಿದ್ವಿ, ಇನ್ನು ಮುಂದಿನ
5 ವರ್ಷದಲ್ಲಿ 4300 ಹೊಸ ರೂಮ್ಗಳನ್ನು ಇವರು ಶುರು ಮಾಡ್ತಾರೆ ಅಥವಾ ಹೊಂದಿರ್ತಾರೆ ಅಂತ. ನಾವು ಆಲ್ರೆಡಿ ಟ್ರೆಂಡ್ ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ನ ಕಾರಣದಿಂದಾಗಿ, ಇನ್ಸ್ಟಾಗ್ರಾಮ್ ರೀಲ್ಸ್ ನ ಕಾರಣದಿಂದಾಗಿ ವೆಕೇಶನ್ ಹೋಗ್ತಾ ಇರುವಂತಹ ಜನರ ಸಂಖ್ಯೆ ಹೆಚ್ಚಾಗ್ತಿದೆ. ಜನರ ಬಳಿಯಲ್ಲಿ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಮಾಡೋದಕ್ಕೆ ದುಡ್ಡು ಹೆಚ್ಚಿದೆ. ವೆಕೇಶನ್ಗೆ ಹೋಗೋಣ, ಹೋಟೆಲ್ ಬುಕ್ ಮಾಡೋಣ, ಅಲ್ಲಿರೋಣ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವವರು ಹೆಚ್ಚಾಗ್ತಾ ಇದ್ದಾರೆ. ITC ಗ್ರೂಪ್ ಆಫ್ ಹೋಟೆಲ್ಸ್ ಚೆನ್ನಾಗಿರುವಂತಹ ಲಕ್ಸುರಿಯಸ್ ಸ್ಟೇ ಅನ್ನ ಕೊಡುವಂತಹ ಹೆಸರನ್ನ ಆಲ್ರೆಡಿ ಪಡೆದುಕೊಂಡಿದೆ. ITC ಅಂತ ಹೇಳುವಂತಹ ಬ್ರ್ಯಾಂಡ್ ನೇಮ್ ಅದರ ಜೊತೆಗಿದೆ. ಈ ಕಾರಣದಿಂದಾಗಿ ಈ ಹೊಸ ಎಡಿಷನ್ಸ್, ಈ ಹೊಸ ಕೇಪೆಕ್ಸ್ ಇವರ ಓವರ್ ಆಲ್ ರೆವೆನ್ಯೂ ಮತ್ತು ಓವರ್ ಆಲ್ ಪ್ರಾಫಿಟ್ ಮಾರ್ಜಿನ್ ಗಳನ್ನ ಹೆಚ್ಚು ಮಾಡಲಿದೆ. ಈ ಕಾರಣದಿಂದ ITC ಹೋಟೆಲ್ಸ್ ವಿಲ್ ಗ್ರೋ. ITC ಎನಿವೇ ದ ಬಿಸ್ನೆಸ್ ಈಸ್ ಗ್ರೋಯಿಂಗ್. ಆಶೀರ್ವಾದ ಇದೆ, ಬಿಂಗೋ ಇದೆ, ಸಿಗರೇಟ್ಸ್ ಇದಾವೆ. ಸಿಗರೇಟ್ ಸೇದೋರು ಸಿಗರೇಟ್ ಸೇದೋದನ್ನ ನಿಲ್ಲಿಸೋದಿಲ್ಲ, ಅವರು ನಿಲ್ಲಿಸಿದ್ರೆ ಹೊಸಬ್ರು ಸೇದೋದನ್ನು ಶುರು ಮಾಡ್ತಾರೆ. ಸೊ ITC ಡಸ್ ನಾಟ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಇಟ್ಸ್ ರೆವೆನ್ಯೂಸ್ ಆರ್ ಪ್ರಾಫಿಟ್. ಆದ್ರೆ ಈಗ ಶಾರ್ಟ್ ಟರ್ಮ್ ನಲ್ಲಿ ಒಂದೇ ಸತಿ ಏನಾಗುತ್ತೆ, 472 ರೂಪಾಯಿಯ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ITC ಒಂದು ವೇಳೆ ITC ಹೋಟೆಲ್ಸ್ 130 ರೂಪಾಯಿಗೆ ಲಿಸ್ಟ್ ಆದ್ರೆ ಅದೇ ಅಮೌಂಟ್ ನಿಂದ ಡಿಕ್ರೀಸ್ ಅನ್ನ ತನ್ನ ಪ್ರೈಸ್ ನಲ್ಲಿ ನೋಡುತ್ತೆ. 470ರಲ್ಲಿ ಟ್ರೇಡ್ ಆಗ್ತಾ ಇರುವಂತಹದ್ದು 340ಕ್ಕೆ ಬಂದು ನಿಲ್ಲಬಹುದು. ಒಂದು ವೇಳೆ ITC ಹೋಟೆಲ್ಸ್ 120ಕ್ಕೆ ಟ್ರೇಡ್ ಆಗೋದು ಶುರುವಾಯಿತು ಅಂತ ಹೇಳಿದ್ರೆ 420ರಲ್ಲಿದ್ದದ್ದು 350ರಲ್ಲಿ ಟ್ರೇಡ್ ಆಗಬಹುದು. ಸೊ ಈ ಡಿಫರೆನ್ಸ್ ನಮಗೆ ITC ಹೋಟೆಲ್ಸ್ ಲಿಸ್ಟ್ ಆಗುವ ದಿನ ನಮ್ಮ ITCಯ ಪ್ರೈಸ್ ನಲ್ಲಿ ಕಾಣಬಹುದು. ಬಟ್ ನಿಮ್ಮ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇಲ್ಲಿಂದ ಅಲ್ಲಿಗೆ ಹೋಗಿರುವ ಕಾರಣ ನಿಮಗೆ ಇನ್ವೆಸ್ಟ್ಮೆಂಟ್ ನಲ್ಲಿ ಯಾವುದೇ ರೀತಿಯ ಲಾಸ್ ಆಗೋದಿಲ್ಲ. ಇನ್ ದ ಲಾಂಗ್ ಟರ್ಮ್ ದಿಸ್ ಈಸ್ ಗುಡ್ ಅಂತ ಹೇಳುವಂತಹದ್ದು ನನ್ನ ಅನಿಸಿಕೆ. ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನಿನ್ನೆ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು, ನೀವು ಯಾಕೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಕೊಡೋದಿಲ್ಲ ಅಂತ. ಸೆಬಿ ಡಸ್ ನಾಟ್ ಅಲೌ ಇನ್ಫ್ಲೂಯೆನ್ಸರ್ಸ್ ಟು ಗಿವ್ ಅಡ್ವೈಸ್. ಇದು ದುಡ್ಡಿನ ವಿಚಾರ. ಇಲ್ಲಿ ಯಾರೋ ಅಡ್ವೈಸ್ ಮಾಡ್ತಿದ್ದಾರೆ, ಯಾರೋ ಹೇಳ್ತಿದ್ದಾರೆ ಅನ್ನುವ ಕಾರಣಕ್ಕೆ ನೀವು ಡಿಸಿಷನ್ ಅನ್ನು ತಗೊಳ್ಳೋದು ಸಾಧ್ಯ ಇಲ್ಲ. ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಮಾತನ್ನ ಕೇಳಿ ಅವರು ಏನು ಹೇಳ್ತಾರೋ ಅದನ್ನ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ITC ಡಿಮರ್ಜರ್ ಬಗ್ಗೆ, ITC ಹೋಟೆಲ್ಸ್ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ಅದನ್ನು ಹಾಕಿ ಉತ್ತರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಒಂದು ವೇಳೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ITC ಅಂತ ಕಮೆಂಟ್ ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಟ.